ಕಾಲೇಜಿಗೆ ಹೋಗ್ತೀನಪ್ಪ ಅಂತ ಹೇಳಿ ಬಿಜಾಪುರ ಹೋಗಿ ಹೋಗ್ಬಿಟ್ಟೆ ಹೋಗುವ ಬಂದವ ನಮ್ಮವ್ವ. ಬಾರ ಬಾರ ಅದವ ಬಾ. ಅಲ್ಲವಾ ಈ ಅಲ್ಲವಾ ಅವ ವಾಕ್ ಅಂದ್ರ ನಾ ಏನ್ ಹೇಳಿ ಯಾವ್ರವ ಅವ್ರ ಹೆಸರ ಅವ್ರ ಮನೆಯಲ್ಲಿ ಏನೈತಿ ಮಾತಿಗೆ ವಾಕ್ ಅಂದ್ರ ನಾ ಹೆಚ್ಚು ಹೊಯ್ಕೊಳ ನಿಮ್ ನವನಿ ಡ್ಯಾಮ್ ಕಟ್ಟಡ ಯಾವ ಮಾತು ಕೇಳಕ್ಕಿಲ್ಲ. ಎಂತ ಕಸರತ್ ಮಾಡಿ ಗಂಟೆ ಗಳಿಸಿದಲ್ಲ ತ್ರಾಸ ಆಗದವ್ರು ಏನ್ ಮಾಡ್ತದ? ನಿಮ್ ನವನ ತ್ರಾಸ ಆದ ಹೇಳಕ ನಾಚಿಕೆ ಅವ್ರು ಬರ್ತದ ನಿನಗ? ಮಗಳಾಗಿ ಹುಟ್ಟಿ ಮಾನ ಕಳೆಕತ್ತೀರಿ, ಮಗಳಾಗಿ ಹುಟ್ಟದ ಬದಲಿ ಹಂಗೆ ಆಗಿ ಹುಟ್ಟದ ಏನ್ ನಾವು ಸಣ್ಣ ತಿರುಗಾಡಿ ಕಾಜಿ ಊರಲ್ಲಿ ಪಾಟಿ ಮಾಡ್ತೀವಿ. ಮಾನಗೇಡಿ ಆಗುವಂತ ಕೆಲಸನ ಏನು ಮಾಡಿಲ್ಲ. 4 ಮಂದಿ ಮಾಡಿದ್ದ ನಾನು ಮಾಡಿದ್ದು ಮುಂದ್ರಾಕ ಬರ್ಲಿಲ್ಲ ಅಂದ್ರೆ ನಾ ಏನ್ ಮಾಡಿ ಅವಸರು ಮಾಡಿ ಗದ್ದದಾಗ ಗದಗಿ ಸೇರ್ಸಿದಿ. ನಡಿ ದವಾಖಾನಿಗೆ ಹೋದಾಗ ನಿನ್ನ ಕೈಯಾಗ ಒಂದು ಕಾಣಿಕೆ ಕೊಟ್ಟಾಗ ನನ್ನ ಮನಸ್ಸಿಗೆ ಸಮಾಧಾನ ಆಗತ್ತ. ಹಿಂಗ ಮಾಡ್ಕೊಂಡು ಕುಂತಿದ್ಕ ನಾ ನಿಂತು ನಂದು ತೊಗೊಂಡು ಹೊಡ್ಕೊಂಡಂಗ ಆಗೈತಿ. ಬೇಡ ಅಯ್ಯಪ್ಪ ಬೈಬೇಡ. ನೀನ್ ನೋಡಿದ್ರೆ ಸಿಕ್ಕಂಗ ಬೈತಿ, ಅಲ್ಲಿ ಅವ್ರು ನೋಡಿದ್ರೆ ಬ್ಯಾಡ ಸಿಕ್ಕಂಗ ಪ್ರೀತಿ ಮಾಡಿ ಹಿಂಗ ಮಾಡ್ಬಿಟ್ರು. ಹೌದಾ? ಎಲ್ಲಿ ಕರ್ಕೊಂಡು ಹೊಂಟಿ ಈಗ? ಸುಡುಗಾಡಕ ನೋವನ ತೆವವಾಗಿ ನನ್ನ ಮನೆಗೆ ಬರಬಾರ್ದಲ್ಲ. ಒಂಬತ್ತು ಮುಂದಿಗೆ ಕಟ್ಟಿ 4 ತಿಂಗಳು ಊಟ ಜಡದು ಸ್ವಲ್ಪ ಇರ್ತಾಕ ನಿಂಬೆಕಾಯಿ ಕಟ್ಟಾಕ ನನಗೆ ದೇವ ಬಿಡಬೇಕಲ್ಲ. ನನ್ನ ಮನೆಗೆ ದೇವಾಗಿ ಬರಬಾರ್ದಲ್ವ? ಅಲ್ಲ ಮೊದಲ ಮದುವೆ ಮಂಟಪ ಕೂತು ತಾಳಿ ಕಟ್ಟಿಸ್ಕೊಳಕಿದೀನಿ. ಗಂಡಮ್ಮು ಎಲ್ಲವ ನೋಡ ನಾ ಹೆಂಗ ಮಾಡಲಿ ಅಲ್ಲ ಈ ಊಟ ಹೊತ್ಕೊಂಡು ಎಲ್ಲೆತ್ತ ಊರ್ ಕೇಳಿದ್ರ ಗೊತ್ತಿಲ್ಲ ಅಂತ, ಮನಿ ಕೇಳಿದ್ರ ಗೊತ್ತಿಲ್ಲ ಅಂತ, ಅವನ ಹೆಸರು ಕೇಳಿದ್ರ ಗೊತ್ತಿಲ್ಲ ಅಂತ. ಅದಕ್ಕ ಹಿರಿಯರು ಹೇಳ್ತಿರು ಹಿಂದಕ್ಕ ಕಾಮಕ್ಕೆ ಕಣ್ಣಿಲ್ಲ ಅಂತ. ನೀನ್ ನಾವು ಹಿಂದಿನ ಕಾಲದಾಗ ನೀನು ಪ್ರೀತಿ ಮಾಡಿದಿ. ಪ್ರೀತಿ ಅಂತಾರ, ಇದಕ್ಕೆ ಪ್ರೀತಿ ಅನ್ನಂಗಿಲ್ಲ, ಪ್ರೀತಿ ಅಂತಾರ. ಯಾವ್ದೋ ಒಂದು ರತಿ. ನಡಿ ದವಾಖಾನಿಗೆ ಹೋದಾಗ ನಮ್ಮ ಮನಸ್ಸಿ ಸಮಾಧಾನ ಆಗತ್ತ. ಬಾ ಗಬ್ಬನ ಆಗ್ತದ ಯವ್ವ ರಾಣೋ. ಅಲ್ಲ ನಿಮ್ಗೆ ಸ್ವಲ್ಪ ಬುದ್ಧಿಗಿದ್ದೆ ಐತೆ ನಿಲ್ರಿ. ಅಲ್ಲ ಹೋಗೋತ್ನಾಗ ಬೆಕ್ಕಾಟ ಬಂದಂಗ ನಿಮ್ ಮುಖ ತೋರಿಸ್ರಿ. ಇನ್ನು ಮುಂದೆ ಹೋಗೋ ಕೆಲಸ ಸಹಿತ ಆಗಲ್ಲ. ಸರಿ ನಾ ಹೋಗೋದು ಅರ್ಜೆಂಟ್. ಎಲ್ಲಿ ಹೋಗಿದ್ದು ಹೋಗಿರ್ತ ಮಾಡಕತ್ತಿದ್ದು ಹೋಗಿರ್ತ ಎಟ್ಟಿ ಅಲ್ಲಿ ನಮ್ ಸೋದರ ಹುಡುಗ ಎಲ್ಲಿ ಹೋಗಿದ್ದು ಹೊತ್ತಮ್ಮ ಊಟ ಗಿಟ್ಟ ಆಗ್ಯದ? ಯಾಕೆ ಮಾವ ಎಷ್ಟು ಕಾಳಜಿ ಮಾಡಕತ್ತಿಯಲ್ಲ? ಅಲ್ಲ ಹೊತ್ತಮ್ಮ ಎಟ್ಟಿ ಅಲ್ಲಿ ಸ್ವಾಮಿ ನಡೆಯತ್ತಿ. ನಾ ಕಾಳಜಿ ಮಾಡಾರೆ ಮಾತಾಡ ಮಂದಿ ಕಾಳಜಿ ಮಾಡ್ತಾರ. ನೀರ್ ಕಾಳಜಿ ಮಾಡ್ತಿ ಮಾವ. ಮಗಳು ಕೂಡ ಅಂದ್ರೆ ಒಲ್ಲಂದೆ ಅದಕ್ಕ ಚಟ್ನ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಇಟ್ಟುಬಿಟ್ಟಿರಿ. ನೀವೇನು ಮದುವೆಗೇನು ಬರಬೇಡ್ರಿ. ಅಲ್ಲೇ ಮನ್ಯಾಗ ಕುಂಡ್ರಿ ಬೆಲ್ಲ ಬ್ಯಾಳಿ ಅಕ್ಕಿ ಅಲ್ಲೇ ತಂದು ಕೊಡ್ತೀನಿ. ಯಾಕಂದ್ರೆ ನಮ್ಮ ಮದುವೆ ದೊಡ್ಡ ಸಾಹೇಬ್ರು ಬರ್ತಾರ. ನಿಮ್ಮಂತ 3rd ಕ್ಲಾಸ್ ಜನರು ಬಂದ್ರೆ ನಮ್ಮ ಡಿಮ್ಯಾಂಡ್ ಕಮ್ಮಿ. ಏನ ಅಲ್ಲೋ ಈಗ ಕನ್ನೆ ನೋಡಿ ಬಿಟ್ಟೆ? ಹೌದು ಮತ್ತ मेरी किस्मत में तू नहीं शायद क्यों मेरा इंतजार करती हूँ मैं तुझे कल
ಮಾಡ್ತೀರ ಅಲ್ಲ ನಿನ್ನ ಮನ್ಯಾಗ ಕುಂದ್ರಿಸ್ತಾರ ವಯಸ್ಸು ಹೋದ್ಮೇಲೆ ಕತ್ತಿ ಸಹಿತ ಮೂಸಿ ನೋಡೋದಿಲ್ಲ ಹಿಂದೆ ನಿನ್ನ ಮಗಳಿಗೆ ಎಲ್ಲಮ್ಮನ ಗುಡ್ಡಕ್ಕೆ ಕರ್ಕೊಂಡೋಗಿ ಎಲ್ಲಮ್ಮನ ತಾಳಿ ಕಟ್ಟಿಸಿ ಬಿಡುವಂತಿ ಆವಾಗ ನಿಮ್ಮ ಅಪ್ಪ ಮನ್ಯಾಗ ಕುಂದಿರ್ತಾನ ನಿನ್ನ ಮಗಳ ತಲೆ ಮ್ಯಾಗ ಕೊಡ ಹೊತ್ಕೊಂಡು ಇವತ್ತು ವರ ಬಂದ್ರು ಒಲ್ಲಂತಿ ಕೂತಾಳ ಮಾಡ್ಕೊಂಡು ಕೃಷ್ಣನ ಮಾಡ್ಕೋತೀನಿ ಅಂತ ತತ್ತಾಳೋ ಯಾಕೆ ಸುಳ್ಳು ಹೇಳ್ತಿ ಮಾವ ನಿನ್ನ ಮಗಳು ಬಸರಾಗ್ಯಾಳ ಅಂತ ಇಡೀ ಊರ ಹೊಯ್ಕೊಳ್ಳಾಗತ್ತದ ಇಂಥಕಿ ನಾ ಮದುವೆ ಅಲ್ಲ ನಾವು ಸೌಕಾಸ ಸುಳಿ ಮಗನ ಯಾರು ಮರ್ಯಾದೆ ನೋಡಪ್ಪ ಕೃಷ್ಣ ಮಹಾಭಾರತದಾಗ ದ್ರೌಪದಿ ಕಾಪಾಡಿದಾಗ ಈ ಕಲಿಯುಗದಾಗ ಈ ರಾಮನ ಕಾಪಾಡೋ ನನ್ನ ಮರ್ಯಾದೆ ಕೇಳಿದ್ದು ಕೊಡ್ತಾವೆ ನಾ ತಾಳಿ ಕಟ್ಬೇಕಾ ನಿನ್ ಮಗಳಿಗೆ ಅಲ್ಲ ಮಾವ ಮದುವೆಕ್ಕಿಂತ ಮೊದಲು ಬಸರಾದವ್ರಿಗೆ ನಾ ತಾಳಿ ಕಟ್ದೆ ಅಲ್ಲ ಇನ್ನ ಇಂಥವ್ರು ಊರ ಬಾಳ ಬಂದಿರ್ತಾರ ಅವ್ರಿಗೆ ನಾ ಎಲ್ಲಿ ತಾಳಿ ಕಟ್ಲಿ ನಮ್ಮ ಮನೆ ಮುಂದೆ ಬಂದ್ರ ನನ್ನ ಕಟ್ಟು ನನ್ನ ಕಂಟ ಅಲ್ಲ ಒಬ್ರಿಗೆ ಕಟ್ಟದ್ರಾಗ ರಗಡಾಗಿರ್ತೈತಿ ಇನ್ನ ನಿನ್ನ ಮಗಳಿಗೆ ಎಲ್ಲಿ ಕಟ್ಲಿನಾ ಅಲ್ಲ ಅಲ್ಲೇ ಮನೆ ಕರ್ಕೊಂಡೋಗಿ ಕ್ವಾಣದಿಂದಲೇ ಕತ್ತಿಯಿಂದ ಕಟ್ಟಿಸಿ ಬಿಡು ಪಡ್ಕೊಂಡ ಯಾರೋ ಲವ್ ಮಾಡಿ ಯಾಕೆ ಮದುವೆ ಹೇಳ್ತೀವಿ ಮಾವ ಒದಿಯೋದು ಮನುಷ್ಯರ ಜಾತಿ ಅಲ್ಲ ಅದು ಕತ್ತಿ ಜಾತಿ ಖರ್ಚು ಮಾಡಿದ ಹಾಗಲ್ಲ ಮಾವ ಒದಿಯೋದು ಕತ್ತಿ ಜಾತಿ ಇನ್ನೇನ್ 4 ಕೇಟ್ ಹೊಡಿ ಅಂದ್ರೆ ಹೊಡಿತೀನಿ ನೋಡಿ ಏನದಿ ನೀನು ನನಗ್ ಬಿಡಿದ್ಯಾ ಹಂಗಿದ್ರೆ ನಿನಗ ನನಗ ಸವಾಲ್ ಮೊದಲ ನನ್ನ ಮದುವೆ ಆಗ ಆಮ್ಯಾಗ 3 ಐತಲ್ಲ ಬೆಚ್ಚ ಬೆಳತನ ಹೊಡಿ ಬ್ಯಾಡ ಆದ್ರೆ ಮೊದಲ ಮದುವೆ ಆಗ್ಬೇಕು ಮಾವ ಯಾವಾಗ ನಿನ್ನ ಮಗಳು ಹಿಂಗ ಅಂತಾಳ ಅಂದ್ರ ಈಕಿ ಯಾರಿಗಾರ ಬಸರಾಗಿರ್ಲಿ ಈಕಿನ ನಾನಾ ಮದುವೆ ಆಗ್ತೀನಿ ಈಕಿನ ಚಿಂತಿನ ಬಿಟ್ಟು ಬಿಡು ನೀ ಬಸರ ಹೆಣ್ಮಗಳು ಅದಾಳ ಹಚ್ಚಕ್ಕಮ್ಮ ಏನೇನು ಹೊಡ್ಯಾಕ ಮಾಡಾಕ ಹೋಗಬೇಡ ಸಂಭಾಳಿಸ್ಕೊಂಡು ಕರ್ಕೊಂಡು ಹೋಗಿ ದವಾಖಾನಿಗೆ ಒಯ್ ಹಾಗಾದ್ರೆ ತಡ್ಕೋ ಹೊಡಿಲಿ ಏನ್ ಹುಡುಗಿ ಶುರು ಮಾಡ್ಲಿ ಎದಕ್ಕ ನೋಡೀಗ ಎಲ್ಲಿ 4 ಕೇಟ